ವರ್ಷ ಇಡೀ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೂರಾರು ಸೀರೀಸ್ಗಳು ಬರ್ತಾನೆ ಇರ್ತವೆ. ಕೆಲವೊಂದು ಜನರನ್ನ ದೊಡ್ಡ ಮಟ್ಟದಲ್ಲಿ ಇಂಪ್ರೆಸ್ ಮಾಡ್ತವೆ ಅಂಡ್ ಇನ್ನಷ್ಟು ಸೀಸನ್ಗೆ ದಾರಿ ಮಾಡ್ಕೊಡ್ತವೆ. ಇನ್ನೊಂದ್ ಕಡೆ ಕೆಲವು ಬರ್ತವೆ ಬಟ್ ಅದರಲ್ಲಿ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಕಮ್ಮಿ ಇರ್ತವೆ ಅಂಡ್ ಇನ್ನ ಕೆಲವು ಯಾವಾಗ ಬಂದ್ವು ಯಾವಾಗ ಹೋದ್ವು ಅಂತ ಯಾರಿಗೂ ಗೊತ್ತಾಗಲ್ಲ. ಇದೆಲ್ಲದರ ನಡುವೆ ಒಳ್ಳೊಳ್ಳೆ ಕಂಟೆಂಟ್ಸ್ ನ ಖಡಕ್ ಸಿನಿಮಾದ ವೀಕ್ಲಿ OTT ವಿಡಿಯೋಸ್ ಅಲ್ಲಿ ಹೇಳ್ಕೊಂಡೇ ಬರ್ತಾ ಇದೀವಿ. ಅಂಡ್ ಈಗ 2025ರಲ್ಲಿ ಯಾವ ಯಾವ ವೆಬ್ ಸೀರೀಸ್ಗಳು ಸ್ಟ್ಯಾಂಡ್ ಔಟ್ ಆಯ್ತು ಅಂಡ್ ನಮ್ಗೆ ನಮ್ ತಂಡಕ್ಕೆ ಯಾವ್ದೆಲ್ಲ ಇಷ್ಟ ಆಯ್ತು ಅಂತ ನಮ್ದೇ ಒಂದು ಪಟ್ಟಿ ಮಾಡಿ ಖಡಕ್ ಸಿನಿಮಾ ರೆಕಮೆಂಡೇಶನ್ಸ್ ವೆಬ್ ಸೀರೀಸ್ ನ ಈ ವಿಡಿಯೋ ಮೂಲಕ ಹೇಳ್ತಾ ಇದೀವಿ. ಬನ್ನಿ ಯಾವ್ಯಾವ ವೆಬ್ ಸೀರೀಸ್ಗಳು ಇಲ್ಲಿ ಕಾಣಿಸ್ಕೊಡುತ್ತೆ ಅಂತ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಡಬ್ಬಾ ಕಾರ್ಟಲ್ ಬ್ರೇಕಿಂಗ್ ಬ್ಯಾಡ್ ಸೀರೀಸ್ ನಂತಹ ಎಕ್ಸಲೆಂಟ್ ಶೋನ ನಿಮ್ಮಲ್ಲಿ ಹಲವರು ನೋಡಿರ್ತೀರಾ. ಅದರಲ್ಲಿ ಡ್ರಗ್ ತಯಾರಿಸೋ ಸುತ್ತ ಆಸ್ ವೆಲ್ ಆಸ್ ಅದನ್ನ ಮಾರಬೇಕಾದ್ರೆ ಬರುವಂತಹ ಹಲವು ಕಷ್ಟಗಳ ಬಗ್ಗೆ ಫೋಕಸ್ ಮಾಡಿದ್ರು. ಇದು ಕೂಡ ಒಂದ್ ರೀತಿ ಅದೇ ಪ್ಲಾಟ್ ಲೈನ್ ನ ಫಾಲೋ ಮಾಡುತ್ತೆ, ಬಟ್ ಇದು ಅದರ ರೀಮೇಕ್ ಅಲ್ಲ. ವಿವಾ ಲೈಫ್ ಫಾರ್ಮೆಟಿಕಲ್ ಅನ್ನುವಂತಹ ಕಂಪನಿ ಇದೆ. ಅಲ್ಲಿ ಅವರು ಬ್ಯಾನ್ ಆಗಿರುವಂತಹ ಒಂದು ಸಬ್ಸ್ಟೆನ್ಸ್ ಇಂದ ಮೆಡಿಸಿನ್ಸ್ ಅನ್ನ ತಯಾರಿಸ್ತಾ ಇದ್ದಾರೆ. ಈ ಡ್ರಗ್ಗು ಒಂದು ಫುಡ್ ಸರ್ವಿಸ್ ಮಾಡುವಂತಹ ಡಬ್ಬಾವಾಲ ಟೀಮ್ ಕೈಗೆ ಬಂದು ಬಿದ್ದಾಗ ಏನೆಲ್ಲ ಅನಾಹುತಗಳಾಯ್ತು ಅನ್ನೋದನ್ನೆಲ್ಲ ನೀವು ಸೀರೀಸ್ ಅಲ್ಲೇ ನೋಡಿ ತಿಳ್ಕೋಬೇಕು. ಸೀರೀಸ್ ನಲ್ಲಿ ಒಟ್ಟು 7 ಎಪಿಸೋಡ್ಗಳಿದಾವೆ. ಅದು ನಿಮ್ಮನ್ನ ಕಂಪ್ಲೀಟ್ ಆಗಿ ಶೋಗೆ ಕನೆಕ್ಟ್ ಮಾಡಿ ಕೂರಿಸ್ತವೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಇವರು ಒಂದು ಅಪ್ರಿಷಿಯಬಲ್ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ಸ್ ಇಲ್ಲ ಅಂತ ಅಲ್ಲ, ಬಟ್ ಇದು ಕೊಟ್ಟಂತಹ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಅಂಡ್ ಆ ಕಾರಣದಿಂದಾನೇ ಖಡಕ್ ಸಿನಿಮಾದ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 10ನೇ ಸ್ಥಾನದಲ್ಲಿ ಕೂತ್ಕೊಂಡಿದೆ. 7.3 IMDb ರೇಟಿಂಗ್ಸ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಹಿಂದಿ ಭಾಷೆಯಲ್ಲಿ. ರಿಯಲ್ ಕಾಶ್ಮೀರ್ ಫುಟ್ಬಾಲ್ ಕ್ಲಬ್. ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಜಾನ್ರಲ್ಲಿ ಸಿನಿಮಾಗಳು ಬರ್ತಾನೆ ಇರ್ತವೆ, ಬಟ್ ವೆಬ್ ಸೀರೀಸ್ ಬರೋದು ಸಖತ್ ಅಪರೂಪನೇ ಅಲ್ಲಾಗಿರುವೆ. 2016ರ ಕಾಶ್ಮೀರದಲ್ಲಿ ನಡೆಯುವಂತಹ ಈ ಕತೆ ಸುತ್ತೋದು ಒಂದು ಫುಟ್ಬಾಲ್ ಕ್ಲಬ್ನ ಸುತ್ತ. ಆ ಪ್ರಾಂತ್ಯದ ಜನರಿಗೆ ಕಾಮಗಾರಿ ಉದ್ಯೋಗ ಅನ್ನೋದು ದೂರದ ಮಾತು. ಹೆಂಗ್ ಬೇಕ್ ಹಂಗ್ ಜೀವನ ಸಾಗಿಸ್ತಾ ಇರೋರ್ಗೆ ಫುಟ್ಬಾಲ್ ಲೀಗ್ ಅಂಡ್ ಫುಟ್ಬಾಲ್ ಕ್ಲಬ್ ಬಂದು ಬದುಕಿಗೆ ಒಂದು ಪರ್ಪಸ್ ಕೊಡುತ್ತೆ. ಸೊ ಅದ್ ಹೇಗೆ ಎತ್ತ ಅನ್ನೋದನ್ನ ನೀವು ವೆಬ್ ಸೀರೀಸ್ ನೋಡೇ ತಿಳ್ಕೋಬೇಕು. ಇಲ್ಲಿ ಇವ್ರಿಗೆ ಬಿಗ್ಗೆಸ್ಟ್ ಪ್ಲಸ್ ಆಗಿರೋದು ಇಲ್ಲಿನ ಪಾತ್ರಗಳು ಅಂಡ್ ಪರ್ಫಾರ್ಮೆನ್ಸಸ್. ಇವರು ಸೃಷ್ಟಿ ಮಾಡಿರುವಂತಹ ಪ್ರಪಂಚಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗುವಂತಹ ಕೆಲಸವನ್ನ ಅವು ಮಾಡ್ತವೆ. ಬಟ್ ಸ್ಪೋರ್ಟ್ಸ್ ಡ್ರಾಮಾಗೆ ಬೇಕಿರುವಂತಹ ಜೋಶು, ಆ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸು, ಸೀರಿಯಸ್ನೆಸ್ಸು ಎಲ್ಲವೂ ಇಲ್ಲಿ ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನೀರು ತಣ್ಣಗೂ ಇಲ್ಲ, ತುಂಬಾ ಸುಡ್ತಾನೂ ಇಲ್ಲ, ಬೆಚ್ಚಗಿದೆ ಅಷ್ಟೇ. ಹಾಗಾಗಿ ಖಡಕ್ ಸಿನಿಮಾದ 2025ರ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 9ನೇ ಸ್ಥಾನದಲ್ಲಿ ಕೂತಿದೆ. 8.2 IMDb ರೇಟಿಂಗ್ ನೊಂದಿಗೆ 8 ಎಪಿಸೋಡ್ಸ್ಗಳ ಈ ಸೀರೀಸು ಸೋನಿ ಲೈವ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಪಾತಾಳ್ ಲೋಕ್ ಸೀಸನ್ 2 ಇದು ಸುದೀಪ್ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂತಹ ಸೀರೀಸ್. ಇಲ್ಲಿ ಜೈದೀಪ್ ಪಹಲಾವತ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಸ್ ಹಾತಿರಾಮ್ ಚೌಧರಿ. ಇದರ ಮೊದಲ ಸೀಸನ್ ಕೋವಿಡ್ ನ ಸಮಯದಲ್ಲಿ ಬಂದಿತ್ತು. ಕಂಟೆಂಟ್ ನ ಬರಗಾಲ ಇದ್ದ ಕಾರಣ ಇದು ಸೂಪರ್ ಸಕ್ಸಸ್ಫುಲ್ ಕೂಡ ಆಗಿತ್ತು. ಜನರಿಗೆ ಇದರ ರಾ ಲ್ಯಾಂಗ್ವೇಜ್ ಬ್ರೂಟಾಲಿಟಿ ಮಜಾ ಕೊಟ್ಟಿತ್ತು. ಬಟ್ ಪಾತಾಳ್ ಲೋಕ್ ಸೀಸನ್ 2 ನ ಕತೆ ಸೀಸನ್ 1ಗೆ ತೀರಾ ಏನು ಕನೆಕ್ಟ್ ಆಗಿಲ್ಲ. ನಾಗಾಲ್ಯಾಂಡ್ ನ ಲೀಡರ್ ಒಬ್ಬರ ಮರ್ಡರ್ ಡೆಲ್ಲಿಯಲ್ಲಿ ಆಗುತ್ತೆ ಅಂಡ್ ಅದರ ವಿಚಾರಣೆ ಮಾಡಬೇಕಾದ್ರೆ ಏನೆಲ್ಲ ಶಾಕಿಂಗ್ ಟ್ರೂತ್ಗಳು ಓಪನ್ ಆಯ್ತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಇಲ್ಲಿನ ಪರ್ಫಾರ್ಮೆನ್ಸಸ್ ಎಸ್ಪೆಷಲಿ ಜೈದೀಪ್ ಅವ್ರದ್ದು ತೀರಾ ರಸ್ಟಿಕ್ ಆಗಿದೆ. ಆ ಪಾತ್ರವನ್ನ ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಪಾತಾಳ್ ಲೋಕ್, ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಈ ವರ್ಷ 2ರಲ್ಲೂ ಕಮಾಲ್ ಮಾಡಿದ್ದಾರೆ ಇವರು. ಇನ್ನು ಸೀರೀಸ್ ನ ಕತೆ ಎಂಗೇಜಿಂಗ್ ಆಗಿದೆ. ರೌಂಡ್ ಆಫ್ಸ್ ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೀರೀಸ್ ನ ರನ್ ಟೈಮ್ ಜಾಸ್ತಿ ಅನ್ನೋದೊಂದನ್ನು ಬಿಟ್ರೆ ಇದೊಂದು ಗುಡ್ ವಾಚ್. ಖಡಕ್ ಸಿನಿಮಾದ 2025ರ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 8ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. 8 IMDb ರೇಟಿಂಗ್ ನ ಪಡ್ಕೊಂಡಿರುವಂತಹ ಈ ಸೀರೀಸ್ ಪ್ರೈಮ್ ವಿಡಿಯೋದಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಮುಟ್ಟಿದ್ದೆಲ್ಲ ಚಿನ್ನ ಎಂದೇ ಹೆಸರು ಸಂಪಾದಿಸಿರುವಂತಹ ರಾಜ್ ಅಂಡ್ DK ನಿರ್ದೇಶಿಸಿ ಮನೋಜ್ ಬಾಜ್ಪೇಯಿ, ಪ್ರಿಯಾಮಣಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸೀರೀಸ್ ನ 3ನೇ ಅವತರಣಿಕೆ ಇದಾಗಿದ್ದು ನಾರ್ತ್ ಈಸ್ಟ್ ನ ಗಲಭೆ, ಅದರ ಕಿಂಗ್ ಪಿನ್ ಅಂಡ್ ನಮ್ಮ ಏಜೆಂಟ್ ಶ್ರೀಕಾಂತ್ ತಿವಾರಿ ಅಕ್ಕ ಮನೋಜ್ ಬಾಜ್ಪೇಯಿಗೆ ಇದನ್ನ ತಡೆಯೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನ ಆಕ್ಷನ್ ಕೋರಿಯೋಗ್ರಫಿ ಬ್ರಿಲಿಯಂಟ್ ಆಗಿದೆ ಅಂಡ್ ಇದಕ್ಕೆ ಮೊದಲನೇ ಸೀಸನ್ ಇಂದ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ಕಾಮಿಕ್ ಟಚ್ ಕೂಡ ಇಲ್ಲಿ ವರ್ಕ್ ಆಗಿದೆ. ಆದ್ರೆ ಈ ನಾರ್ತ್ ಈಸ್ಟ್ ವೈಲೆನ್ಸು, ಮಯನ್ಮಾರು, ಬರ್ಮಾ ಇವೆಲ್ಲವನ್ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಈ ಹಿಂದಿನ ಸೀಸನ್ಸ್ ಕೊಟ್ಟಂತಹ ಕಿಕ್ಕು ಇದು ಕೊಡ್ಲಿಲ್ಲ ಅಂಡ್ ಅದೇ ಕಾರಣದಿಂದ ಖಡಕ್ ಸಿನಿಮಾದ 2025ರ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 7ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೀರೀಸ್ ನ ಕೊನೆ 3 ಎಪಿಸೋಡ್ ನ ನೋಡಿದ್ರೆ ಆಡಿಯನ್ಸ್ ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಸಾಬೀತಾಗುತ್ತೆ. ಅದು ಚೆನ್ನಾಗಿ ಮೂಡ್ ಬಂದಿದ್ರೆ ಮೇ ಬಿ ಈ ಲಿಸ್ಟ್ ನಲ್ಲಿ ಅದು ಇನ್ನಷ್ಟು ಬೆಟರ್ ರ್ಯಾಂಕಿಂಗ್ ಅನ್ನ ಪಡ್ಕೊಳ್ತಾ ಇತ್ತು. ಪ್ರೈಮ್ ವಿಡಿಯೋದಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಕಾಕಿ ದ ಬೆಂಗಾಲ್ ಚಾಪ್ಟರ್, ಸ್ಪೆಷಲ್ ಚಬ್ಬೀಸ್, ಬೇಬಿ, ಎ ವೆನ್ಸ್ಡೇ, MS ಧೋನಿ ಅಂತಹ ಕ್ಲಾಸಿಕ್ ಬಾಲಿವುಡ್ ಫಿಲ್ಮ್ಸ್ ನ ಕೊಟ್ಟಿರುವಂತಹ ನೀರಜ್ ಪಾಂಡೆ ಅವರು ಬರೆದು ನಿರ್ದೇಶಿಸಿರುವಂತಹ ಈ ವೆಬ್ ಸೀರೀಸ್ ನ ನೋಡೋ ಮುಂಚೆ ನನಗೆ 0 ಎಕ್ಸ್ಪೆಕ್ಟೇಷನ್ಸ್ ಇತ್ತು.
ಇದರ ಫಸ್ಟ್ ಸೀಸನ್ ಇಷ್ಟ ಆಗಿದ್ರು ಸಹ ಎರಡನೇ ಸೀಸನ್ ಮೇಲೆ ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ಡೆವಲಪ್ ಆಗ್ತಿರ್ಲಿಲ್ಲ. ಬಟ್ ಇದನ್ನ ನೋಡಿ ಮುಗಿಸಿದ ನನಗೆ ನಿಜವಾಗ್ಲೂ ಇದಕ್ಕೆ ಕೊಟ್ಟಂತಹ ಸಮಯ ಟೋಟಲಿ ವರ್ತ್ ಇಟ್ ಅಂತ ಅನಿಸ್ತು ಗುರುವೆ. ಕಥೆಯ ಪ್ಲಾಟು ಹೇಳಕ್ ಹೋಗಲ್ಲ ಅಂಡ್ ಇದರ ಟೀಸರ್ ಟ್ರೈಲರ್ ನೋಡದೆ ಡೈರೆಕ್ಟ್ ಕಂಟೆಂಟ್ಗೆ ಡೈವ್ ಮಾಡಿ ಅನ್ನೋದು ನನ್ನ ಸಜೆಷನ್. ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರುವಂತಹ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡ್ರಾಮಾ ಸೀರೀಸ್ ಅಂದ್ರೆ ತಪ್ಪಾಗಲ್ಲ. ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿದೆ, ಕತೆ ಟೆನ್ಷನ್ ಫೀಲ್ ಆಗೋ ತರ ಇದೆ, ಪರ್ಫಾರ್ಮೆನ್ಸಸ್ ಕೂಡ ಸಖತ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಖಡಕ್ ಸಿನಿಮಾದ 2025 ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 6ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಶೋಧ ಕನ್ನಡದಲ್ಲಿ ವೆಬ್ ಸೀರೀಸ್ ಬರ್ತಿಲ್ಲ, ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋ ಮಾತುಗಳು ಸಾಕಷ್ಟು ಕೇಳಿ ಬಂದ್ವು. ಆದ್ರೆ ಆ ಎಲ್ಲಾ ಮಾತುಗಳಿಗೆ ಶೋಧ ಒಂದು ಉತ್ತರವಾಗಿ ಸಾಲಿಡ್ ಆಗಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲಾ OTTಗಳು ಕನ್ನಡವನ್ನ ಉದಾಸೀನ ಮಾಡಿ ಪಕ್ಕಕ್ಕೆ ತಳ್ಳಬೇಕಾದ್ರೆ ZEE5 ಅವರು ಕನ್ನಡದ ಸ್ಪೇಸ್ ನಲ್ಲಿ ವೆಬ್ ಸೀರೀಸ್ ನ ಪ್ರಮೋಟ್ ಮಾಡ್ತಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಗುರುವೆ. ಸುನೀಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿ ಪವನ್ ಕುಮಾರ್, ಸಿರಿ ರವಿಕುಮಾರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ರೋಹಿತ್ ಎಂಬ ಪಾತ್ರದ ಸುತ್ತ. ಅವನು ಅವನ ಹೆಂಡತಿಯ ಮಿಸ್ಸಿಂಗ್ ಕೇಸ್ನ ಫೈಲ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಅವಳು ನಿಜವಾಗ್ಲೂ ಮಿಸ್ ಆಗಿದ್ದಾಳ, ಏನ್ ಈ ಮಿಸ್ಟ್ರಿ, ಏನ್ ಕಾರಣ ಅನ್ನೋದನ್ನೆಲ್ಲ ನೀವು ಈ ಬ್ರಿಲಿಯಂಟ್ಲಿ ರಿಟರ್ನ್ ವೆಬ್ ಸೀರೀಸ್ ನ ನೋಡೇ ತಿಳ್ಕೋಬೇಕು. ಸೀರೀಸ್ ನ ಲೆಂತ್ ಇದಕ್ಕೆ ಒಂದು ಅಡ್ವಾಂಟೇಜ್. ಆಲ್ಮೋಸ್ಟ್ 2 ಗಂಟೆಗಳಲ್ಲಿ ಇಲ್ಲಿನ ಸೀರೀಸ್ ಕನ್ಕ್ಲೂಡ್ ಆಗುತ್ತೆ ಅಂಡ್ ಆ 2 ತಾಸುಗಳಲ್ಲಿ ತನ್ನೊಳಗಡೆ ಈ ಸೀರೀಸು ನಿಮ್ಮನ್ನ ಹೇಳ್ಕೊಳುತ್ತೆ. ಪವನ್ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಸ್ಕ್ರೀನ್ ಪ್ಲೇ ವೇಗವಾಗಿ ಸಾಗುತ್ತೆ. ಬಟ್ ಇಲ್ಲಿ ಕೊರತೆ ಇದ್ದಿದ್ದು ಒಳ್ಳೆ ರೌಂಡ್ ಆಫ್ತು. ಇದನ್ನ ಬೇಗ ಮುಗಿಸೋ ಬರ್ದಲ್ಲೋ ಏನೋ ಗೊತ್ತಿಲ್ಲ, ಇದರ ಎಂಡಿಂಗು ಸಖತ್ ಸೂಪರ್ಫಿಷಿಯಲ್ ಅಂತ ಅನಿಸ್ತು. ಅಂಡ್ ಇದು ಹಿಂದಿಯ ಒಂದು ವೆಬ್ ಸೀರೀಸ್ ನ ರೆಫರೆನ್ಸ್ ಅಂತ ಕೂಡ ಸುಮಾರು ಜನ ಹೇಳಿದ್ಮೇಲೆ ನನಗೂ ಅರಿವಾಯ್ತು. ಹಾಗಾಗಿ ಖಡಕ್ ಸಿನಿಮಾದ 2025 ವೆಬ್ ಸೀರೀಸ್ ನ ರ್ಯಾಂಕಿಂಗ್ ನಲ್ಲಿ ಇದು 5ನೇ ಸ್ಥಾನವನ್ನ ಪಡ್ಕೊಂಡಿದೆ. 8.8 IMDb ರೇಟಿಂಗ್ ನೊಂದಿಗೆ ಈ ಸೀರೀಸು ZEE5 ನಲ್ಲಿ ಅವೈಲಬಲ್ ಇದೆ. ಬ್ಯಾಡ್ಸ್ ಆಫ್ ಬಾಲಿವುಡ್ ನ ಕಿಂಗ್ ಖಾನ್ ಆದಂತಹ ಶಾರುಖ್ ಖಾನ್ ಅವರ ಮಗ ಆರ್ಯನ್ ಖಾನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ಬಾಬಿ ಡಿಯೋಲ್, ಲಕ್ಷ್ಯ, ರಾಘವ್ ಜುಯಾಲ್ ಲೀಡ್ ಆಗಿ ಕಾಣಿಸ್ಕೊಡ್ತಾರೆ. ಲೀಡ್ ಆಗಿ ಇವರು ಅಂಡ್ ಇನ್ನು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಅರ್ಧ ಬಾಲಿವುಡ್ ಇದೆ. ಅಮೀರ್ ಖಾನ್, ಸಲ್ಮಾನ್ ಖಾನ್, ರಾಜಮೌಳಿ, ಸಿಂಗರ್ ಬಾದ್ಶಾ ಹೀಗೆ ಹೇಳ್ತಾ ಹೋದ್ರೆ ವಿಡಿಯೋ 30 ನಿಮಿಷ ದಾಟ್ಬಿಡುತ್ತೆ ಗುರುವೆ. ಎಲ್ಲಾ ಸ್ಟಾರ್ಗಳ ಮಕ್ಕಳು ಆಕ್ಟಿಂಗ್ ನಲ್ಲಿ ಡೆಬ್ಯೂ ಮಾಡ್ತಾರೆ. ಬಟ್ ಆರ್ಯನ್ ಖಾನ್ ಅವರು ಆರಿಸ್ಕೊಂಡಿರುವಂತಹ ಪಾತು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಓರ್ವ ಸ್ಟಾರ್ನ ಮಗನಾಗಿ ಅವರ ಬಳಿ ಎಷ್ಟೋ ರಿಸೋರ್ಸಸ್, ಬಿಗ್ ಬಜೆಟ್ ಎಲ್ಲ ಇತ್ತು ಅಂಡ್ ಅದನ್ನ ಬ್ರಿಲಿಯಂಟ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನನಗಂತೂ ಅನಿಸ್ತು. ಒಬ್ಬ ಔಟ್ಸೈಡರ್ ಬಾಲಿವುಡ್ ನಲ್ಲಿ ಹೇಗೆ ಸರ್ವೈವ್ ಆಗ್ತಾನೆ, ಏನೆಲ್ಲ ಆಟ ಆಡ್ತಾನೆ ಲೈಮ್ ಲೈಟ್ ನಲ್ಲಿ ಇರೋದಕ್ಕೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನಲ್ಲಿ ಎಂಗೇಜಿಂಗ್ ಕತೆ ಜೊತೆಗೆ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕೂಡ ಇದೆ. ಕಾಮಿಡಿ ಮಾಡ್ತಾನೆ ಬಾಲಿವುಡ್ ನ ಡಾರ್ಕ್ ಸೈಡ್ ನ ತೋರಿಸಿದ್ದಾರೆ ವಿಚ್ ಇಸ್ ಬ್ರಿಲಿಯಂಟ್. ಸೀರೀಸ್ ನಲ್ಲಿ ಎಷ್ಟೋ ಫ್ಲಾಸ್ ಇದೆ, ಕೆಲವೊಂದು ಲಾಜಿಕ್ ನ ದೃಷ್ಟಿಯಿಂದ ಸರಿ ಕೂರಲ್ಲ. ಆದ್ರೂ ಎಂಟರ್ಟೈನ್ಮೆಂಟ್ ನ ವಿಷಯದಲ್ಲಿ ಇದು ಒಳ್ಳೆ ಮಾರ್ಜಿನ್ ನಲ್ಲೇ ಗೆದ್ದಿದೆ ಅಂತಾನೆ ಹೇಳ್ತೀನಿ. ಖಡಕ್ ಸಿನಿಮಾದ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 4ನೇ ಸ್ಥಾನದಲ್ಲಿ ಕೂತಿದೆ. 7.7 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಬ್ಲ್ಯಾಕ್ ವಾರೆಂಟ್ ಈ ವರ್ಷ ನೋಡಿರುವಂತಹ ಅಷ್ಟು ಶೋಸ್ ಗಳಲ್ಲಿ ಹೈಯೆಸ್ಟ್ ಶಾಕ್ ವ್ಯಾಲ್ಯೂ ಹೊಂದಿರುವಂತಹ ಶೋ ಇದು ಅಂದ್ರೆ ತಪ್ಪಾಗಲ್ಲ. ತಿಹಾರ್ ಜೈಲ್ನ ಒಳಗೆ ಸೀರೀಸ್ ನ ಕತೆ ಸೆಟ್ ಆಗಿದ್ದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಆಗಿದೆ. ಪ್ಲಾಟ್ಗೆ ಡೀಪ್ ಡೈವ್ ಮಾಡಿದ್ರೆ ಅದು ನಿಮ್ ಥ್ರಿಲ್ ನ ಕೊಲ್ಬಹುದು, ಹಾಗಾಗಿ ಅದನ್ನ ನಾನು ರಿವೀಲ್ ಮಾಡಲ್ಲ. ಬಟ್ ಇಲ್ಲಿನ ವರ್ಲ್ಡ್ ಬಿಲ್ಡಿಂಗ್, ಪ್ರತಿ ಸಣ್ಣ ಕ್ಯಾರೆಕ್ಟರ್ಗೂ ಕೊಟ್ಟಿರುವಂತಹ ಇಂಪಾರ್ಟೆನ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರ ಆ ಗಲ್ಲು ಶಿಕ್ಷೆಯ ಸೀನು ಎಲ್ಲವೂ ನಿಮ್ಮನ್ನ ಶಾಕ್ ಕೂಡ ಮಾಡುತ್ತೆ, ಎಂಟರ್ಟೈನ್ ಕೂಡ ಮಾಡುತ್ತೆ. ಸೀರೀಸ್ ನಲ್ಲಿ ಸ್ಟಾರ್ಟಿಂಗ್ ನಿಂದ ಕೊನೆವರೆಗೂ ನಿಮ್ಮನ್ನ ಎಂಗೇಜ್ ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ. ಖಡಕ್ ಸಿನಿಮಾದ ವೆಬ್ ಸೀರೀಸ್ ರ್ಯಾಂಕ್ ನಲ್ಲಿ ಇದು 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8 IMDb ರೇಟಿಂಗ್ಸ್. ಕೌಫ್ ನಮ್ಮಲ್ಲಿ ಹಾರರ್ ಫಿಲ್ಮ್ಸ್ ನೋಡೋರ ಸಂಖ್ಯೆ ಯಾಕೋ ಗೊತ್ತಿಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಭೂಲ್ ಭುಲಯ್ಯ 3, ಸ್ತ್ರೀ 2 ಅಂತಹ ಹಿಂದಿ ಸಿನಿಮಾಗಳು ಒಳ್ಳೆ ನಂಬರ್ಸ್ ಅನ್ನ ಪಡ್ಕೊಂಡಿದ್ರು. ಅವು ಕಾಮಿಡಿ ಸಿನಿಮಾಗಳ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ವು. ಬಟ್ ಈ ಡೈಯಿಂಗ್ ಜಾನರ್ ನಲ್ಲಿ ಸಿನಿಮಾ ಏನು ವೆಬ್ ಸೀರೀಸೇ ಮಾಡ್ತೀವಿ ಅಂತ ಕೈ ಹಾಕಿದೆ ಈ ತಂಡ. ಸ್ಮಿತಾ ಸಿಂಗ್ ಇದನ್ನ ರಚಿಸಿದ್ದು ಮೋಹಿಕಾ ಪವಾರ್, ಪ್ರಿಯಾಂಕಾ ಸೇತಿಯಾ, ರಜತ್ ಕಪೂರ್ ಇನ್ನು ಮುಂತಾದವರು ಇಲ್ಲಿ ಮೈನ್ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ರೈಟರ್ಸ್ ಆ ಸನ್ನಿವೇಶಗಳನ್ನ ಹೇಗೆ ಊಹಿಸ್ಕೊಂಡ್ರು, ಆ ಥಾಟ್ಸ್ ಹೇಗೆ ಅವ್ರಿಗೆ ಹಿಟ್ ಆಯ್ತು ಅನ್ನೋದೇ ನನಗೊಂದು ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಕೆಟ್ಟ VFX ಆಗಿ ಗೋಡೆ ಮೇಲೆ ಹಲ್ಲಿ ಹರಿಯುತ್ತಲ್ಲ, ಅದರ ಮುಖಗಳನ್ನ ದೆವ್ವಗಳಾಗಿ ತೋರಿಸ್ದೆ ಆದಷ್ಟು ನ್ಯಾಚುರಲ್ ಆಗಿದೆ ಇಲ್ಲಿನ ಪ್ರೆಸೆಂಟೇಷನ್ ಮತ್ತು ಪರ್ಫಾರ್ಮೆನ್ಸ್ಗಳು. ಡೆಲ್ಲಿಯ ಒಂದು ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಕತೆ ಸೆಟ್ ಆಗಿದ್ದು ಅಲ್ಲಿ ಬಹಳಷ್ಟು ಹುಡುಗಿಯರು ಎಷ್ಟೋ ಕನಸನ್ನ ಕಟ್ಕೊಂಡು ಅಲ್ಲಿ ಬಂದಿರ್ತಾರೆ ಅಂಡ್ ಅಲ್ಲಿ ಅವ್ರಿಗೆ ಹೆದರಾಗದೆ ಬೇರೆ ಏನಾಯ್ತು, ಏನು ಈ ಇನ್ಸಿಡೆಂಟ್ಸ್ಗೆ ಕಾರಣ, ಇದೆಲ್ಲ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಹಾರರ್ ಸಿನಿಮಾಗಳು, ಸೀರೀಸ್ಗಳು ನಿಮ್ಗೆ ಕಿಕ್ ಕೊಡುತ್ತೆ ಅಂದ್ರೆ ಇದೊಂದು ಟ್ರೀಟ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು 2ನೇ ಸ್ಥಾನವನ್ನ ಪಡ್ಕೊಂಡಿದೆ. 7.8 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. 45 ರಿಂದ 55 ನಿಮಿಷದ 8 ಎಪಿಸೋಡ್ಗಳು ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಪಂಚಾಯತ್ ಸೀಸನ್ 4
ಫೀಲ್ ಗುಡ್ ಸೀರೀಸ್ ಅಂತ ಬಂದ್ರೆ ಹಲವಾರು ಜನರ ಬಾಯಲ್ಲಿ ಬರೋದು ಈ ಸೀರೀಸೇ. ನಮ್ಮಲ್ಲಿ ಒಂದು ಸೀರೀಸ್ ನ 4ನೇ ಸೀಸನ್ ಬರೋದು ಸಖತ್ ಅಪರೂಪ. ಹಾಗಿರುವಾಗ ಆಡಿಯನ್ಸ್ ನ ನಡುವೆ ಅಷ್ಟು ಚೆನ್ನಾಗಿ ಹೈಪ್ ಡೆವಲಪ್ ಮಾಡಿ 4 ಸೀಸನ್ ತಂದಿದ್ದಾರೆ ಅಂದ್ರೆ ಒಂದು ಮೆಚ್ಚುಗೆ ಇವ್ರಿಗೆ ಬರಲೇಬೇಕು. ಪಂಚಾಯತ್ ಸೀಸನ್ 5 ಕೂಡ 2026ಕ್ಕೆ ತೆರೆ ಕಾಣ್ಬೋದು ಅನ್ನುವಂತಹ ಮಾತುಗಳು ಓಡಾಡ್ತಾ ಇದೆ. ಪ್ರಾಬಬ್ಲಿ ಇಂಡಿಯಾದಲ್ಲಿ 5 ಸೀಸನ್ ಗಳನ್ನ ತಗೊಂಡ್ ಬರ್ತಾ ಇರೋರು ಇವರೇ ಮೊದಲಾಗ್ತಾರೆ. ದೀಪಕ್ ಕುಮಾರ್ ಮಿಶ್ರಾ ಅವರು ಡೈರೆಕ್ಟ್ ಮಾಡಿ, ಜಿತೇಂದ್ರ ಕುಮಾರ್, ನೀನಾ ಗುಪ್ತಾ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕಳೆದ ಸೀಸನ್ ನ ನೀವು ನೋಡಿದ್ರೆ ಹೇಗೆ ಕೊನೆಯಲ್ಲಿ ಎಲ್ಲ ಒಂದು ದೊಡ್ಡ ಗಲಾಟೆ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೊಂಡಿರ್ತಾರೆ ಅನ್ನೋದನ್ನ ನೋಡಿರ್ತೀರಾ. ಅಲ್ಲಿಂದ ಮುಂದುವರಿಯುವಂತಹ ಕತೆ ಎಲ್ಲಿಗೆ ಬಂತು, ಮುಂದಿನ ಪಂಚಾಯತ್ ಎಲೆಕ್ಷನ್ಸ್ ನಲ್ಲಿ ಏನೇನ್ ರಾದ್ಧಾಂತಗಳಾಯ್ತು ಅನ್ನೋದೇ ಈ ಸೀಸನ್ ನ ಪ್ಲಾಟ್. ಸ್ಟೋರಿ ಟೆಲ್ಲಿಂಗ್ ಇದಕ್ಕೆ ಒಂದು ದೊಡ್ಡ ಪ್ಲಸ್. ಅಲ್ಲಿನ ಪಾತ್ರಗಳನ್ನ ಹಿಂದಿನ ಸೀಸನ್ ನಲ್ಲಿ ಎಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡೆ ಇಡೀ ಸೀಸನ್ ನೋಡ್ ಹಾಕ್ಬಿಡ್ಬೋದು. ವಿಕಾಸ್, ವಿನೋದ್ ಅನ್ನುವಂತಹ ಪಾತ್ರಗಳಂತೂ ಪರ್ಫಾರ್ಮೆನ್ಸ್ ಹೇಗ್ ಕೊಡ್ಬೇಕು ಅಂತ ಮಾಸ್ಟರ್ ಕ್ಲಾಸ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಖಡಕ್ ಸಿನಿಮಾದ 2025ರ ವೆಬ್ ಸೀರೀಸ್ ರ್ಯಾಂಕಿಂಗ್ ನಲ್ಲಿ ಇದು ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ. 9 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಟಾಪ್ 10 ಇಂಡಿಯನ್ ವೆಬ್ ಸೀರೀಸ್ ಆಫ್ 2025 ರ್ಯಾಂಕ್ಡ್ ಬೈ ಖಡಕ್ ಸಿನಿಮಾ. ಈ ಲಿಸ್ಟು ನಮ್ಮ ಚಾಯ್ಸ್ ಮಾತ್ರ, ನಿಮ್ಮ ಚಾಯ್ಸ್ ಬೇರೆ ಆಗಿರ್ಬೋದು. ಅದನ್ನ ಕೂಡ ಅಫ್ಕೋರ್ಸ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಇದರಲ್ಲಿ ಯಾವ ಸೀರೀಸ್ ಗಳನ್ನ ನೀವು ನೋಡಿದಿರಾ ಅಂಡ್ ಈ ಲಿಸ್ಟ್ಗೆ ಯಾವ್ದನ್ನ ಸೇರಿಸಬಹುದಾಗಿತ್ತು ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.